ಹಾಯ್ ಸ್ನೇಹಿತರೆ, ಇವತ್ತು ವರ್ಲ್ಪೂಲ್ ವಾಷಿಂಗ್ ಮಿಷಿನ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇರುವಂಥದ್ದು ಇದು ವರ್ಲ್ಪೂಲ್ ವೈಟ್ ಮ್ಯಾಜಿಕ್ ವಾಷಿಂಗ್ ಮಿಷಿನ್. 6.5 kg ವಾಷಿಂಗ್ ಮಿಷಿನ್ ಇದಾಗಿರುತ್ತೆ. ಇದನ್ನು ನಾವು ಹೇಗೆ ಆಪ್ರೇಟ್ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪವರ್ ಆನ್ ಮಾಡಬೇಕಾಗುತ್ತೆ. ಪವರ್ ಆನ್ ಮಾಡಿದ ತಕ್ಷಣ ನಿಮಗೆ P1 ಅಂತ ಇಂಡಿಕೇಷನ್ ಬರುತ್ತೆ. P1 ಇಂಡಿಕೇಷನ್ ಬಂದು ಇಲ್ಲಿ ಆಲ್ಮೋಸ್ಟ್ 12 ಪ್ರೋಗ್ರಾಮ್ ಇದೆ. P1, P2, P3 ಅಂತೇಳಿ ಇದೆ. ಈ ಪ್ರೋಗ್ರಾಮ್ಗಳನ್ನ ನೀವು ಪ್ರೋಗ್ರಾಮ್ ಅನ್ನೋ ಒಂದು ಬಟನ್ನ ಪ್ರೆಸ್ ಮಾಡ್ತಾ ಹೋದರೆ ನಿಮಗೆ ಪ್ರೋಗ್ರಾಮ್ಸ್ಗಳೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. P1 ಬಂದು ನಾರ್ಮಲ್ ಅಂತಿದೆ, P2 ಬಂದು ಹೆವಿ ಅಂತ ಬರುತ್ತೆ, P3 ಬಂದು ಡೆಲಿಕೇಟ್ ಅಂತ ಇದೆ. ಅದೇ ಥರ P5 ಬಂದು ವೈಟ್ ಅಂತೇಳಿ ಬರುತ್ತೆ. ಸ್ಟೇನ್ ವಾಶ್, ಇಕೋ, ವೂಲನ್, ಬೆಡ್ಶೀಟ್, ರಿನ್ಸ್ ಪ್ಲಸ್ ಡ್ರೈ, ಓನ್ಲಿ ಡ್ರೈ, ವಾಶ್ ಓನ್ಲಿ, ಅಕ್ವಾ ಸ್ಟೋರ್. ಈ ಥರ ಎಲ್ಲ ಪ್ರೋಗ್ರಾಮ್ಗಳಿದೆ. ಈ ಒಂದು ಪ್ರೋಗ್ರಾಮ್ಗಳನ್ನ ನೀವು ಯೂಸ್ ಮಾಡಾದಮೇಲೆ ನಿಮಗೆ ಬೇಕಾಗಿರೋ ಪ್ರೋಗ್ರಾಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರುವಂಥದ್ದು ಡಿಟರ್ಜೆಂಟ್ ಬಾಕ್ಸ್ ಇದೆ. ಈ ಡಿಟರ್ಜೆಂಟ್ ಬಾಕ್ಸಲ್ಲಿ ನೀವು ಡಿಟರ್ಜೆಂಟ್ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಬಂದು ಲಿಕ್ವಿಡ್ ಕಂಫರ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಬಟ್ಟೆ ಹಾಕ್ತೀರಾ, ಡಿಟರ್ಜೆಂಟ್ ಆ್ಯಡ್ ಮಾಡ್ತೀರಾ. ಅದಾದಮೇಲೆ P1 ಅಂತೇಳಿ ಇದು ನಾರ್ಮಲ್ ಪ್ರೋಗ್ರಾಮ್ ಇದೆ. ದಿನ ಹಾಕೊಳ್ಳುವಂಥ ನೀವು ಬಟ್ಟೆಗಳಿಗೆ ಇದನ್ನು ಯೂಸ್ ಮಾಡ್ಬೋದು. ಅದನ್ನು ಸೆಲೆಕ್ಟ್ ಮಾಡಿ ನಾವು ಸ್ಟಾರ್ಟ್ ಅಂತ ಬಟನ್ ಇದೆ ನೋಡಿ, ಸ್ಟಾರ್ಟ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಮಿಷಿನ್ ಸ್ಟಾರ್ಟ್ ಆಗುತ್ತೆ. ಮಿಷಿನ್ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಇದು ಲೋಡ್ ಎರರ್ ತೊಗೊಳುತ್ತೆ. ಲೋಡ್ ಎಷ್ಟು ಲೋಡ್ ಇದೆ, ಇದ್ರ ಮೇಲೆ ನಾವು ಎಷ್ಟು ವಾಟರ್ ತೊಗೊಳ್ಬೇಕು, ಎಷ್ಟು ಟೈಮಿಂಗ್ಸ್ ಫಿಕ್ಸ್ ಆಗಬೇಕು, ಪ್ರತಿಯೊಂದು ಕೂಡ ಇದು ಕ್ಯಾಲ್ಕುಲೇಷನ್ ಮಾಡುತ್ತೆ. ಇದೊಂದು ಕ್ಯಾಲ್ಕುಲೇಷನ್ ಆದಮೇಲೆ ನೆಕ್ಸ್ಟ್ ಅದು ಟೈಮಿಂಗ್ಸ್ ತೊಗೊಂಡು ಫುಲ್ ವಾಶ್ ಮಾಡುತ್ತೆ. ಒಂದು 60 65 70% ಕೂಡ ಇದು ಮಷಿನ್ ಡ್ರೈ ಆಗುತ್ತೆ. ಡ್ರೈ ಆಗಿ ಅದು ಅಲ್ಲೇ ಸ್ಟಾಪ್ ಆಗುತ್ತೆ. ಈ ಥರ ಒಂದು ಪ್ರೋಗ್ರಾಮಲ್ಲಿ ಇದು ಮಿಷಿನ್ ರನ್ ಆಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ, ಅದು ಒಂದು ನಿಮಗೆ ಟೈಮಿಂಗ್ ಬಟನ್ ಮೇಲೆ ಒಂದು ರೌಂಡಲ್ಲಿ ಎರರ್ ಕೋಡ್ ಬರ್ತಾ ಇದೆ. ಈ ಇಂಡಿಕೇಷನ್ ಬಂದು ಬಟ್ ಅದು ವಾಟರ್ ಲೆವೆಲ್ನ ಅಥವಾ ಕ್ಲೋತ್ ಇದನ್ನು ಸೆನ್ಸ್ ಮಾಡ್ತಾ ಇದೆ ಅಂತೇಳಿ. ಇವಾಗ ನೋಡಿ ಅದು ಮಿಷಿನ್ ಒಳಗಡೆ ಟಬ್ಬು ರನ್ ಆಗಿದೆ. ಮಿಷಿನ್ ಟಬ್ಬು ರನ್ ಆದ ತಕ್ಷಣ ಇದು ಲೋಡ್ ಸೆನ್ಸಿಂಗ್ ತೊಗೊಳುತ್ತೆ, ಎಷ್ಟು ಲೋಡ್ ಇದೆ ಅಂತೇಳಿ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಸಪೋಸ್ ಲೋಡ್ ಇಲ್ಲ ಅಂತ ಹೇಳಿದ್ರೆ ಅದು ಮಿನಿಮಮ್ ಏನಿದೆ ಮಿನಿಮಮ್ ಸೆಟ್ ಆಗುತ್ತೆ. ಈಗ ನೋಡಿ ಆ್ಯಡ್ 1 ಕಪ್ ಅಂತೇಳಿ ಬರ್ತಾಯಿದೆ. ಆ್ಯಡ್ 1 ಕಪ್ ಅಂತ ಹೇಳಿದ್ರೆ ನೀವು ಪೌಡರ್ ಎಷ್ಟು ಹಾಕಬೇಕು ಅಂತೇಳಿ ಕೂಡ ನಿಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. 1 ಕಪ್ ಪೌಡರ್ನ ನೀವು ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಪೌಡರ್ ಆ್ಯಡ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ನೋಡಿ 34 ಅಂತೇಳಿ ಟೈಮಿಂಗ್ಸ್ ಬಂತು. P1 ನಾರ್ಮಲ್ ಬಂದು 34 ಮಿನಿಟ್ಸ್ ಟೈಮಿಂಗ್ ತೊಗೊಂಡಿದೆ. ಈ ಒಂದು 34 ಮಿನಿಟ್ಸ್ ಒಳಗಡೆ ನಿಮಗೆ ವಾಟರ್ ಬರ್ತಾಯಿದೆ ನೋಡಿ. ವಾಟರ್ ಬಂದು ಡಿಟರ್ಜೆಂಟ್ ಜೊತೆ ಮಿಕ್ಸಪ್ ಆಗುತ್ತೆ. ನೆಕ್ಸ್ಟ್ ಸೋಕಿಂಗ್, ವಾಶ್, ರಿನ್ಸ್, ಡ್ರೈ ಇದೆಲ್ಲ ಪ್ರೋಗ್ರಾಮ್ ಕೂಡ ಈ ಒಂದು 34 ಮಿನಿಟ್ಸ್ ಒಳಗಡೆ ನಿಮಗೆ ಕಂಪ್ಲೀಟ್ ಆಗುತ್ತೆ. ನಮಸ್ಕಾರ.